ನಮಸ್ಕಾರ, ಎಸಿ ನ್ಯೂಸ್ಗೆ ಸ್ವಾಗತ. ನಾನು ಕಿರಣ್ ನಿಡಗುಂದಿ. ಮೊದಲಿಗೆ ಹೆಡ್ಲೈನ್ಸ್. ಕುಂಟೋಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಗಾದಿಗೆ ಕಸರತ್ತು, ಬಿಜೆಪಿ ಸದಸ್ಯರು ಗಾಯಬ್. ಆರನೇ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ, ಕೈಮಗ್ಗ ಮತ್ತು ಜವಳಿ ಇಲಾಖೆಯಿಂದ ಕಾರ್ಯಕ್ರಮ. ಆಗಸ್ಟ್ 10 ಅಂದು ಕ್ವಿಟ್, ಇಂದು ಸೇವ್ ಇಂಡಿಯಾ, ವಿವಿಧ ಕಾರ್ಮಿಕ ಸಂಘಟನೆಗಳ ಪ್ರತಿರೋಧ. ತುಂಬಿ ಹರಿಯುತ್ತಿರುವ ಬೆಣ್ಣೆ ಹಳ್ಳ, ಅಪಾರ ಪ್ರಮಾಣದ ಬೆಳೆ ನಾಶ, ರಸ್ತೆ ದಾಟಲು ಹರಸಾಹಸ ಪಡುತ್ತಿರುವ ಜನರು. ಬರದ ನಾಡಿನಲ್ಲಿ ಗಿಡ ನೆಡುವ ಕಾರ್ಯ, ಕುಂಟೋಜಿಯಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಡಿ ಕೆಲಸ. ಶುಕ್ರವಾರ ಗಜೇಂದ್ರಗಢದಲ್ಲಿ ಪಾಸಿಟಿವ್ ಇಲ್ಲ, ಸೂಡಿಯಲ್ಲಿ 2 ಕೋವಿಡ್ ಪ್ರಕರಣ ದೃಢ. ದೇಶವನ್ನ ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ಮೋದಿ, ಮಕ್ಕಳ ಮಾತೃಭಾಷೆಯಲ್ಲಿ ಬಹುಬೇಗ ಕಲಿಯುತ್ತಾರೆ, ಮೋದಿ ಅಭಿಪ್ರಾಯ. ವಾರ್ತೆಗಳ ವಿವರ. ಕುಂಟೋಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಗಾದಿಗೆ ಕುತ್ತು ಎದುರಾಗಿದೆ. ರಾಷ್ಟ್ರ ಮಟ್ಟದಲ್ಲಿ ಅಲ್ಲದೆ ಸ್ಥಳೀಯ ಮಟ್ಟದಲ್ಲೂ ಕುದುರೆ ವ್ಯಾಪಾರ ಜೋರಾಗಿದೆ. ಕುಂಟೋಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಗಾದಿಗೆ ಕುತ್ತು ಎದುರಾಗಿದೆ. ರಾಷ್ಟ್ರ ಮಟ್ಟದಲ್ಲಿ ಅಲ್ಲದೆ ಸ್ಥಳೀಯ ಮಟ್ಟದಲ್ಲೂ ಕುದುರೆ ವ್ಯಾಪಾರ ಜೋರಾಗಿದೆ. ಆದರೆ ಮೊದಲು ಕಾಂಗ್ರೆಸ್ನವರಾಗಿದ್ದ ಅಧ್ಯಕ್ಷರು ಬಿಜೆಪಿಗೆ ವಲಸೆ ಹೋಗಿದ್ರು, ಈಗ ಘರ ವಾಪಸಿ ಮಾಡಿದ್ದಾರೆ. ಇದರ ಬೆನ್ನಲ್ಲೇ ಸದಸ್ಯರು ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ಗೊತ್ತುವಳಿ ಮಂಡನೆಯಾಗಿದೆ. ಅವಿಶ್ವಾಸ ಮಂಡನೆಯ ಜೊತೆಗೆ ಇಬ್ಬರು ಸದಸ್ಯರು ನಾಪತ್ತೆಯಾಗಿದ್ದಾರೆ. ಕುಂಟೋಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರ ವಿರುದ್ಧ ಬುಧವಾರ ಎಸಿ ಅವರಿಗೆ ಅವಿಶ್ವಾಸ ನಿರ್ಣಯಕ್ಕೆ ಅರ್ಜಿ ಸಲ್ಲಿಸಲಾಗಿದೆ. ಇದು 10 ತಿಂಗಳ ಅಧಿಕಾರಾವಧಿ ಇದ್ದು ದಿಢೀರ್ ನಡೆದ ಬೆಳವಣಿಗೆ ಕುತೂಹಲ ಮೂಡಿಸಿದೆ. ಒಟ್ಟು 13 ಸದಸ್ಯರ ಪೈಕಿ ಈ ಹಿಂದೆ ಕಾಂಗ್ರೆಸ್ 7 ಸ್ಥಾನ ಮತ್ತು ಬಿಜೆಪಿ 4 ಸ್ಥಾನ ಪಡೆದಿತ್ತು. ಆದರೆ ಈಗ ಏಕಾಏಕಿ ನಡೆದ ಬೆಳವಣಿಗೆಯಲ್ಲಿ ಬಿಜೆಪಿಯ ಇಬ್ಬರು ಕಾಂಗ್ರೆಸ್ನತ್ತ ಮುಖ ಮಾಡಿದ್ದಾರೆ. ಇದು ಸಾರ್ವಜನಿಕ ವಲಯದಲ್ಲಿ ಬಿರುಸಿನ ಪ್ರಚಾರ ಪಡೆದಿದೆ. ಕೈಮಗ್ಗ ಮತ್ತು ಜವಳಿ ಇಲಾಖೆ ಗದಗ ಜಿಲ್ಲಾ ಪಂಚಾಯಿತಿ ಆಶ್ರಯದಲ್ಲಿ 6ನೇ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆಯನ್ನ ಗಜೇಂದ್ರಗಢ ನೇಕಾರರ ಸಹಕಾರಿ ಸಂಘದಲ್ಲಿ ಆಚರಣೆ ಮಾಡಲಾಯಿತು. ಗಜೇಂದ್ರಗಢದಲ್ಲಿ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆಯನ್ನ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಪಟ್ಟಣದ ನೇಕಾರ ಸಹಕಾರಿ ಸಂಘದಲ್ಲಿ ನಡೆದ ಕಾರ್ಯಕ್ರಮ ವಿಶೇಷವಾಗಿತ್ತು. ಗಜೇಂದ್ರಗಢದ ನೇಕಾರರ ಸಹಕಾರಿ ಸಂಘ, ಬನಶಂಕರಿ ನೇಕಾರರ ಸಹಕಾರಿ ಸಂಘ ಹಾಗೂ ಆದಿಶಕ್ತಿ ನೇಕಾರರ ಸಹಕಾರಿ ಸಂಘ ಸಹಯೋಗದಲ್ಲಿ ನಡೆಯಿತು. ಕೈಮಗ್ಗ ಮತ್ತು ಜವಳಿ ಇಲಾಖೆ ಗದಗ ಜಿಲ್ಲಾ ಪಂಚಾಯಿತಿ ಆಶ್ರಯದಲ್ಲಿ 6ನೇ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ ಆಚರಿಸಲಾಯಿತು. ಲಕ್ಷ್ಮವ್ವ ಮ್ಯಾಕಲ್ ಅಧ್ಯಕ್ಷತೆ ವಹಿಸಿದರೆ ಕಾರ್ಯಕ್ರಮದ ಉದ್ಘಾಟನೆಯನ್ನ ಕೈಮಗ್ಗ ಮತ್ತು ಜವಳಿ ಇಲಾಖೆ ಗದಗ ಜಿಲ್ಲಾ ಪಂಚಾಯಿತಿ ಉಪನಿರ್ದೇಶಕರಾದ ಡಾಕ್ಟರ್ ಶಿವರಾಜ್ ಕುಲಕರ್ಣಿ ಮಾಡಿದರು. ಇದೇ ವೇಳೆ ಹಿರಿಯ ನೇಕಾರರಿಗೆ ಸನ್ಮಾನಿಸಲಾಯಿತು. ನೇಕಾರ ಜೈ ಜೈ ನೇಕಾರ ಎಂದು ಹಾಡಿ ಹೊಗಳೋಣ ತಮ್ಮ, ಅವನ ಸೇವೆ ಸ್ಮರಿಸೋಣ ತಮ್ಮ. ಮ್ಯಾಲೆ ಬಣ್ಣ ಬಣ್ಣದ ಚಿತ್ರ ಮೂಡ್ಸ್ಯಾನೋ, ಆ ಬಟ್ಟೆ ತೊಟ್ಟ ಮನುಜಗೆ ಖುಷಿಯ ಕೊಟ್ಟಾನೋ. ಗದಗ ಜಿಲ್ಲಾ ಕೈಮಗ್ಗ ಮತ್ತು ಜವಳಿ ಉಪನಿರ್ದೇಶಕರಾದ ಡಾಕ್ಟರ್ ಶಿವರಾಜ್ ಕುಲಕರ್ಣಿ ಮಾತನಾಡಿ, ಗದಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ನೇಕಾರರು ಇರೋದು ಗಜೇಂದ್ರಗಢದಲ್ಲಿ. ಆದ್ದರಿಂದ ಈ ಕಾರ್ಯಕ್ರಮವನ್ನು ಇಲ್ಲಿ ಆಚರಣೆ ಮಾಡಲು ಹೆಮ್ಮೆ ಆಗುತ್ತಿದೆ ಎಂದರು. ಕೋವಿಡ್-19 ಪ್ರಕ್ರಿಯೆ ಇರೋದ್ರಿಂದ ಈ ಕಾರ್ಯಕ್ರಮವನ್ನು ಬಹಳ ಸರಳದಿಂದ ನಾವು ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮ ಕೈಮಗ್ಗ ನೇಕಾರ ಸಹಕಾರ ಗಜೇಂದ್ರಗಢವನ್ನು ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು, ಯಾಕಂದರೆ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನೇಕಾರರಿದ್ದಾರೆ.
ಮುಖ್ಯವಾಗಿ ಯಾಕೆ ಈ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದೆ ಅಂದರೆ 1905ರಲ್ಲಿ ಸ್ವದೇಶಿ ಚಳವಳಿ ಪ್ರಾರಂಭ ಆಗುತ್ತೆ. 1905 ಸ್ವತಂತ್ರ ಪೂರ್ವದಲ್ಲೇ ಸ್ವದೇಶಿ ಚಳವಳಿ ಪ್ರಾರಂಭವಾಗುತ್ತೆ ಆಗಸ್ಟ್ 7ಕ್ಕೆ. ಅದನ್ನು ಮನಗಂಡು ಸರ್ಕಾರ 2015ರಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದೆ, ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆಯನ್ನು ಮಾಡ್ತಾ ಇದೆ. ಅಂದರೆ ಕೈಮಗ್ಗದ ಉಳಿವು ಮತ್ತು ಕೈಮಗ್ಗ ಬಟ್ಟೆಗಳನ್ನು ಉಳಿಸಲಿಕ್ಕೆ ಈ ಒಂದು ವಿನೂತನವಾದ ಕಾರ್ಯಕ್ರಮವನ್ನು ಕೇಂದ್ರ ಸರ್ಕಾರ 2015ರಿಂದ ಘೋಷಣೆ ಮಾಡ್ತಾ ಇದೆ. ಇವತ್ತು ನಾವು 6ನೇ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆಯನ್ನು ಇಲ್ಲಿ ಮಾಡ್ತಾ ಇದ್ದೀವಿ. ಈ ಸೊಸೈಟಿ ಬಗ್ಗೆ ಏನು ಹೆಮ್ಮೆ ಇದೆ ಅಂದರೆ ನಮ್ಮ ರಾಜ್ಯದಲ್ಲಿ, ನಮ್ಮ ಜಿಲ್ಲೆಗೆ ಇದು ಒಂದು ಸಹಕಾರಿ ಸಂಘ, ಸ್ವತಂತ್ರ ಪೂರ್ವದ ಸಹಕಾರಿ ಸಂಘ. 1907ಕ್ಕಿಂತ ಮೊದಲೇ ರಚನೆ ಆಗಿದೆ. ಆದ್ದರಿಂದ ಈ ಸಂಘದಲ್ಲಿ ನಾವು ಇವತ್ತು 6ನೇ ದಿನಾಚರಣೆ, 6ನೇ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆಯನ್ನು ಮಾಡ್ತಾ ಇರ್ತೀವಿ. ಅದು ಒಂದು ಖುಷಿಯಾದಂಥ ಸಂಗತಿ. ಇನ್ನೊಂದು, ಇವತ್ತು ನಾವಿಲ್ಲಿ ಒಂದು 8 ಜನ ನೇಕಾರರಿಗೆ, ಹಿರಿಯ ನೇಕಾರರಿಗೆ ಸನ್ಮಾನವನ್ನು ಇಟ್ಕೊಂಡಿದ್ದೀವಿ. ಆ ನೇಕಾರ ಎಷ್ಟು ದಿವಸ ಸಹಕಾರ ಸಂಘದಲ್ಲಿ ವಿವಿಧ ಪಟ್ಟಿಗಳನ್ನು ನೀಡಿದ್ದಾರೆ. ಮತ್ತು ಈ ಒಂದು ಸಂದರ್ಭದಲ್ಲಿ ನಾನು 2 ವಿಷಯಗಳನ್ನು ನಿಮ್ಮ ಜೊತೆ ಹಂಚಲಿಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ನಮ್ಮ ರಾಜ್ಯ ಸರ್ಕಾರದಿಂದ ಕೈಮಗ್ಗ ನೇಕಾರ ಸನ್ಮಾನ ಯೋಜನೆ ಅಡಿಯಲ್ಲಿ ನಾವು ಮುಖ್ಯವಾಗಿ 1890 ಜನಗಳಿಗೆ, ನಮ್ಮ ಜಿಲ್ಲೆಯಲ್ಲಿರುವಂಥ ಎಲ್ಲ ನೇಕಾರರಿಗೆ ಹಣ ಬಿಡುಗಡೆಯಾಗಿದೆ. ಗಜೇಂದ್ರಗಢದಲ್ಲೂ ನೇಕಾರರಿಗೆ ಹಣ ತಲುಪಿರ್ಬೋದು ಅಂತ ನನ್ನ ಆಸೆ ಇದೆ. ತಲುಪಿದೆ. ಮ್ಯಾಕ್ಸಿಮಮ್ ಜನರಿಗೆ ಕೈಮಗ್ಗ ನೇಕಾರರಿಗೆ ಹಣ ಬಂದಿದೆ ಅಂದರೆ ಬರುತ್ತೆ. ಟ್ರೆಸರಿಯಲ್ಲಿ ಏನಾಗುತ್ತಮ್ಮ, ನಮ್ಮ ಜಿಲ್ಲೆದು ಒಂದೇ ಇರಲ್ಲ, ಎಲ್ಲ ಜಿಲ್ಲೆದು ಹೋಗಿರುತ್ತೆ, ಅಲ್ಲಿಂದ ಬರುತ್ತೆ. ಆದರೂ ಈಗ ನಿಮ್ಗೆ ಒಂದು ಫಸ್ಟ್ ಕಂತಲ್ಲಿ, ಮೊದಲನೇ ಕಂತಲ್ಲಿ ಭಾಳಷ್ಟು ಜನಗಳಿಗೆ ಬಂದಿದೆ. ಇದು ಕೈಮಗ್ಗದಲ್ಲಿ ಯಾರಿದ್ದೀರಿ ನಿಮಗೆ ಪ್ರತಿ ವರ್ಷ 2,000 ರೈತ ಸನ್ಮಾನ ಹೇಗಿದೆ, ಅದೇ ಥರ ನಿಮಗೆ ಪ್ರತಿ ವರ್ಷ 2,000 ಹಣ ಬರುತ್ತೆ. ಮತ್ತು ವಿದ್ಯುತ್ ಮಗ್ಗದವ್ರದ್ದು ನಾವು ಆಲ್ರೆಡಿ 1,700 ಜನ ಅಳವಡಿಸಿದ್ದೀವಿ. ಇನ್ನೂ 3,000 ಜನ ಅಳವಡಿಸಬೇಕಾಗಿದೆ ಸೇವಾ ಸಂಘದಲ್ಲಿ. ಅದರಲ್ಲೂ ನಿಮ್ಮಲ್ಲಿ ಗಜೇಂದ್ರಗಢದ್ದು ಕೂಡ ನಾವು ಆಲ್ರೆಡಿ ಕಂಪ್ಲೀಟ್ ಮಾಡಿದ್ವಿ. ನಿಮ್ಗೆ ಅದು ಹಣ ಬರುತ್ತೆ. ಆಲ್ರೆಡಿ 1 ಜನಕ್ಕೆ ಬಂದಿರುತ್ತೆ, ಅರ್ಧ ಜನಕ್ಕೆ ಬಂದಿರುತ್ತೆ, ಇನ್ನೊಂದು ಹಣ ಬರುತ್ತೆ. ಆದ್ದರಿಂದ ಈ ಕಾರ್ಯಕ್ರಮನ ಆ್ಯಕ್ಚುಲಿ ಅದ್ದೂರಿಯಾಗಿ ಮಾಡಬೇಕಾಗಿತ್ತು. ಕೋವಿಡ್-19 ಇರೋದ್ರಿಂದ ಭಾಳ ಸಂಕ್ಷಿಪ್ತ ಒಂದು 20-25 ಜನರನ್ನ ಸೇರಿ ನಾವು ಮಾಡ್ತಾಯಿದ್ವಿ. ಯಾಕಂದರೆ ನಮ್ಮ ಈ ಸಹಕಾರ ಸಂಘಟನೆ ಒಂದು 500 ಜನ ಮೆಂಬರ್ ಇದ್ದಾರೆ. ಅದಕ್ಕೆ ಇದರಲ್ಲಿ ಯಾರೂ ನೀವು ಎಲ್ಲ ಮೆಂಬರ್ನ ಕರೀಲಿಲ್ಲ ಅನ್ನತಕ್ಕಂಥ ಮನೋಭಾವನೆ ನಮ್ಮಲ್ಲಿ ಬೇಡ. ಕೋವಿಡ್-19 ಇದೆ, ಇಷ್ಟು ಹತ್ತಿರನೂ ನಾವು ಕುತ್ಕೋಬಾರ್ದು. ಯಾಕಂದ್ರೆ ನಾನು 2-3 ಇದಕ್ಕೆ ನೋಡಲ್ ಆಫೀಸರ್ ಇದ್ದೀನಿ. ಆದ್ದರಿಂದ ಈ ಕಾರ್ಯಕ್ರಮವನ್ನು ಅತಿ ಸರಳವಾಗಿ ನಾವು ಆಚರಣೆ ಮಾಡ್ತಾಯಿದ್ದೀವಿ. ನೇಕಾರರನ್ನು ಸನ್ಮಾನ ಮಾಡ್ತಾಯಿದ್ದೀವಿ. ಈ ಒಂದು ಸಂಘ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ನನ್ನ 10 ವರ್ಷಗಳ ಸೇವೆಯಲ್ಲಿ ನಾನು ನೋಡ್ತಾ ಇರ್ತಕ್ಕಂಥ ಒಂದು ಒಳ್ಳೆಯ ಸಂಘ ಇದು. ಈ ಸಂಘ ಇನ್ನೂ ಅಭಿವೃದ್ಧಿ ಆಗಲಿ. ಸಂಘಕ್ಕೆ ನಮ್ಮಿಂದ ಇಲಾಖೆಯಿಂದ ಏನಾದರೂ ನಾವು ಸಹಾಯವನ್ನು ಮಾಡ್ತೀವಿ ಅಂತ ಹೇಳ್ತಾ, ಇದೇ ವೇಳೆ ನೇಕಾರರ ಹಿತರಕ್ಷಣಾ ವೇದಿಕೆ ಅಧ್ಯಕ್ಷ ಕೊಟ್ರೇಶ್ ಚಿಲ್ಕ ಮಾತನಾಡಿ, ಇಂದು ಕೈಮಗ್ಗ ನಶಿಸಿ ಹೋಗುತ್ತಿದೆ. ಅಳಿವಿನ ಅಂಚಿನಲ್ಲಿರುವ ಈ ಕಾಯಕವನ್ನು ಉಳಿಸಿ ಬೆಳೆಸುವ ಜವಾಬ್ದಾರಿ ಸರ್ಕಾರದ ಮೇಲಿದೆ ಎಂದರು. ಒಂದು ರೀತಿಯಿಂದ ಏನು ಕೈಮಗ್ಗಗಳು ಏನು ನಶಿಸಿ ಹೋಗುವಂಥ ವಿಚಾರದೊಳಗೆ ಇವತ್ತು ನಾವು ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ ಅನ್ನುವಂಥ ಒಂದು ಆಚರಣೆ ಏನೈತಿ, ಈ ಆಚರಣೆ ಈ ಕೈಮಗ್ಗಗಳು ನಶಿಸುವಂಥ ದೇಶ ಒಳಗೆ ಇದಕ್ಕೆ ಉತ್ತೇಜನ ನೀಡಬೇಕನ್ನುವಂಥ ವಿಚಾರದೊಳಗೆ ಇಂಥವೆಲ್ಲ ಈ ದಿನಾಚರಣೆಗಳು ಆಚರಣೆ ಆಗ್ತಾವೆ. ಆಚರಣೆ ಉದ್ದೇಶ ಏನು? ಇವತ್ತು ನಮ್ಮ ಕೈಮಗ್ಗಗಳು ಯಾವ ರೀತಿ ಹಂತ ಹಂತವಾಗಿ ಕ್ಷೀಣ ಆಗಕತ್ತಾವು, ಯಾವ ಕಾರಣಕ್ಕೆ ಅವು ಈ ಒಂದು ಗತಿಗೆ ತಲುಪಾಕತ್ತಾವ ಅನ್ನುವಂಥ ವಿಮರ್ಶನೆ ಮಾಡುವಂಥ ಒಂದು ಚರ್ಚೆಯ ವೇದಿಕೆನ ಈ ಒಂದು ದಿನಾಚರಣೆ. ಈ ಕೆಲವೊಂದು ಜಯಂತಿಗಳು, ಕೆಲವೊಂದು ದಿನಾಚರಣೆಗಳು ಅದಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನ ವಿನಿಮಯ ಮಾಡಿಕೊಳ್ಳೋದಕ್ಕಾಗಿಯೇ ಈ ಒಂದು ದಿನಾಚರಣೆ ವೇದಿಕೆ. ಇವತ್ತಿನ ನಾನು ಈ ಕೈಮಗ್ಗ ದಿನಾಚರಣೆ ಅಂಗವಾಗಿ ನಾನು ಕೆಲವು 2 ಮಾತುಗಳನ್ನು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಇವತ್ತಿನ ದಿವಸ ನಾವು ಹಿಂದೆ ತಲತಲಾಂತರದಿಂದ ನಮ್ಮ ಮನೆತನದಿಂದ ನಾವು ಕೈಮಗ್ಗದಲ್ಲಿ ಬಂದಿದ್ದೀವಿ. ನಾವು ಆ ನೇಯುವಂಥ ಬಟ್ಟೆಯನ್ನೇ ನಾವು ನೇಯ್ಕೊಂತ ಕುಂತರೂ ಕೂಡ ಇವತ್ತು ಅದು ಯಾರಿಗೂ ಇಷ್ಟ ಆಗೋದಿಲ್ಲ. ಅದಕ್ಕೆ ನಾವು ಕಾಲಕ್ಕೆ ತಕ್ಕಂತೆ ನಾವು ಅದನ್ನು ಇದನ್ನು ಮಾಡ್ಕೊತ ಹೋಗೋಕ್ಕಾಗ್ತದೆ. ಈ ಹೊಸ ಒಂದು ಉಡುಗೆ ತೊಡುಗೆಗಳನ್ನ ನಾವು ಯಾವ ರೀತಿ ಅಳವಡಿಸ್ಕೋಬೇಕು, ಈ ಸದ್ದ ಯಾವ ಒಂದು ಚಾಲ್ತಿಯಲ್ಲಿ ಯಾವ ಒಂದು ಬಟ್ಟೆಗೆ ಇವತ್ತು ಬೇಡಿಕೆ ಐತಿ ಅಂಥವನ್ನ ನಾವು ನೋಡಿಕೊಂಡು ಇವತ್ತು ನಾವು ತಯಾರು ಮಾಡುವಂಥ ಬಟ್ಟೆಯಲ್ಲಿ ನಾವು ಹೊಸದನ್ನು ಮಾಡ್ಕೊತ ಬರ್ಬೇಕಾಗತ್ತೆ. ಇವತ್ತಿನ ದಿವಸ ನಾವು ಈ ನಮ್ಮ ಗಜೇಂದ್ರಗಢ ನೇಕಾರ ಸಹಕಾರಿ ಸಂಘದಲ್ಲಿ ಈ ಚಮಕಾ ಸೀರೆ, ಕಡ್ಡಿ ಸೀರೆ ಇವು ಹಿಂದಿದ್ದು ಅವಕ್ಕೆ ಯಾವುದೇ ರೀತಿ ಬೇಡಿಕೆನೇ ಇದೆಯಲ್ಲ. ನನಗನ್ಸುತ್ತಾ ಒಂದು ವೇಳೆ ಅಕಸ್ಮಾತ್ ನಾವೇನು ಈ ಹಿಂದಿನ
ಆ ಪಠ್ಯದಂಚ ಸೀರೆಯನ್ನು ನಾವು ಇವತ್ತಿನ ದಿವಸ ಏನಾದರೂ ಸಂಘದಲ್ಲಿ ಅದನ್ನು ತಯಾರು ಮಾಡದೇ ಇದ್ರೆ ಇವತ್ತಿನ ಪರಿಸ್ಥಿತಿಗೆ ಈ ಸಂಘ ಮುಚ್ಚುವಂಥ ಪರಿಸ್ಥಿತಿನೇ ಇತ್ತು. ಅಂಥ ವಿಚಾರದೊಳಗೆ ಇವತ್ತು ನಾವು ಹೊಸದನ್ನು ಮಾಡೋಣ ಅಂತೇಳಿ, ಅದೇನು ಹೊಸದಂದ್ರೆ ಆ ಒಂದು ಸೀರೆ ಅದೇನು ಹೊಸದಲ್ಲ, ಹಿಂದ ನಮ್ಮ ಅಜ್ಜನ ಕಾಲದಿಂದ ನಮ್ಮ ತಂದೆಯವ್ರ ಕಾಲದಿಂದ ಅದು ಚಾಲ್ತಿ ಒಳಗಿತ್ತು. ಆದರೆ ಇವತ್ತಿನ ಒಂದು ಹೊಸ ಹೊಸ ಉಡುಗೆ ತೊಡುಗೆ ಒಳಗೆ ಅದು ಮರೆಮಾಚಿ ಹೋಗಿತ್ತು. ಇವತ್ತಿನ ದಿವಸ ಅದನ್ನು ನಾವು ವಾಪಸ್ ಅದನ್ನು ತಂದು ಇವತ್ತಿನ ದಿವಸ ಏನು ನಾವು ನಮ್ಮ ಸಂಘದೊಳಗೆ ಅವನೇನು ಮಗ ಹಾಕ್ಕೊಂಡು ಇವತ್ತು ನಮ್ಮ ನೇಕಾರಿಗೆ ಒಂದು ಏನು ದುಡಿಮೆ ಕೊಟ್ಟಿವಿ, ಅದು ಒಳ್ಳೆಯ ರೀತಿಯೊಳಗೆ ಅದು ಒಂದು ಚಾಲನೆ ಐತಿ. ನೇಕಾರ ಜೈ ಜೈ ನೇಕಾರ ಎಂದು ಹಾಡಿ ಹೊಗಳೋಣ ತಮ್ಮ, ಅವನ ಸೇವೆ ಸ್ಮರಿಸೋಣ ತಮ್ಮ. ಬಟ್ಟೆ ಮ್ಯಾಲೆ ಬಣ್ಣ ಬಣ್ಣದ ಚಿತ್ರ ಮೂಡ್ಸ್ಯಾನೋ, ಆ ಬಟ್ಟೆ ತೊಟ್ಟ ಮನುಜಗೆ ಖುಷಿಯ ಕೊಟ್ಟಾನೋ. ಆಗಸ್ಟ್ 10 ಅಂದು ಕ್ವಿಟ್ ಇಂಡಿಯಾ. ಆಗಸ್ಟ್ 10 ಅಂದು ಕ್ವಿಟ್ ಇಂಡಿಯಾ, ಇಂದು ಸೇವ್ ಇಂಡಿಯಾ ಅಭಿಯಾನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನೀತಿ ಖಂಡಿಸಿ ವಿವಿಧ ಸಂಘಟನೆಗಳಿಂದ ಪ್ರತಿರೋಧ ವ್ಯಕ್ತವಾಗಿದೆ. ಕೇಂದ್ರ ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿ, ಅಖಿಲ ಭಾರತ ಕಿಸಾನ್ ಸಂಘರ್ಷ ಸಮನ್ವಯ ಸಮಿತಿ, ವಿದ್ಯಾರ್ಥಿ, ಯುವಜನ, ದಲಿತರ ಮತ್ತು ಮಹಿಳಾ ಸಂಘಟನೆಗಳ ನೇತೃತ್ವದಲ್ಲಿ ಇದೇ 10ರಂದು ರಾಷ್ಟ್ರವ್ಯಾಪಿ ಪ್ರತಿರೋಧವನ್ನು ಹಮ್ಮಿಕೊಳ್ಳಲಾಗಿದೆ. ಆಗಸ್ಟ್ 10 ಅಂದು ಕ್ವಿಟ್ ಇಂಡಿಯಾ ನಡೆದಿತ್ತು. ಈ ಹಿನ್ನೆಲೆಯಲ್ಲಿ ಇಂದು ಸೇವ್ ಇಂಡಿಯಾ ನಡೆಸುವುದಾಗಿ ಮುಖಂಡರಾದ ಮಾರುತಿ ಚೆಟ್ಗಿ, ಮಲ್ಲಿಕಾರ್ಜುನ ಹಡಪದ್, ಬಾಲು ರಾಠೋಡ್ ಮತ್ತು ಪಿರು ರಾಠೋಡ್ ತಿಳಿಸಿದರು. ಅಲ್ಲದೆ ಕೇಂದ್ರ ಸರ್ಕಾರ ಬಡವರ ವಿರೋಧಿ ಎಂದು ಜರಿದರು. ಮಾರುತಿ ಚೆಟ್ಗಿ, CIT ಗದಗ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. ಇದೇ 10ನೇ ತಾರೀಕು, ಆಗಸ್ಟ್ 10ನೇ ತಾರೀಕು ಕಳೆದ ನಮ್ಮ ಸ್ವತಂತ್ರ ಚಳವಳಿಯಲ್ಲಿ 1942ರಲ್ಲಿ ಏನು ಕ್ವಿಟ್ ಇಂಡಿಯಾ ಅಂತ ಮೂಮೆಂಟನ್ನು ಮಾಡಿದ್ವಿ. ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಅಂತೇಳಿ, ಅದಕ್ಕೆ ನಾಳೆ ಮಾಡ್ತಾಯಿದ್ದೀವಿ ನಾವು ಸೇವ್ ಇಂಡಿಯಾ ಅಂತೇಳಿ, ಅಂದರೆ ಭಾರತವನ್ನು ಉಳಿಸಿ ಅಂತೇಳಿ ನಾವು ದೇಶಾದ್ಯಂತ ಇವತ್ತು CITU, ಕೃಷಿ ಕುಲಕರ್ತರ ಸಂಘ, SFI, DYFI, ಬೇರೆ ಎಲ್ಲ ಸಾಮೂಹಿಕ ಸಂಘಟನೆಗಳ ನೇತೃತ್ವದಲ್ಲೂ ಕೂಡ ಹೋರಾಟಕ್ಕೆ ನಾವು ಅಡ್ಡಾಡ್ತಾ ಇದ್ದೀವಿ. ಈಗ ಪ್ರಮುಖವಾಗಿ ಅದರಲ್ಲಿ ಬರುವಂಥದ್ದು ಏನಪ್ಪ ಅಂದರೆ, ಈ ಕೊರೋನಾ ಸಂಕಷ್ಟ ಸಂದರ್ಭದೊಳಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನಮ್ಮ ಕಾರ್ಮಿಕರನ್ನು ಮತ್ತು ರೈತರನ್ನು, ಜನಸಾಮಾನ್ಯರನ್ನು ಇವತ್ತು ಸಂಕಷ್ಟಕ್ಕೆ ದುಡ್ತಾ ಇದ್ದಾರೆ. ಉದಾಹರಣೆ ಹೇಳ್ತಾ ಇದ್ದೀನಿ ನಿಮಗೆ. ಈಗಾಗಲೇ ಕೊರೋನಾ ಸಂದರ್ಭವನ್ನು ಬಳಸಿಕೊಂಡು ಜನರು ಮನೆಯಲ್ಲಿರಿ ಅಂತ ಹೇಳ್ತಾನೆ ಪ್ರಮುಖವಾದಂಥ ಕಾನೂನುಗಳನ್ನು, ಜನಪರವಾಗಿರುವಂಥ ಕಾನೂನುಗಳನ್ನು, ರೈತರ ಪರವಾಗಿರುವಂಥ ಕಾನೂನುಗಳನ್ನು, ಕಾರ್ಮಿಕ ಪರವಾದಂಥ ಕಾನೂನುಗಳನ್ನು ಸುಗ್ರೀವಾಜ್ಞೆ ಮೂಲಕ ಈ ಸರ್ಕಾರ ತಿದ್ದುಪಡಿ ಮಾಡಲಿಕ್ಕೆ ಹೊರಟಿದೆ. ಅವು ಯಾವುವಪ್ಪ ಅಂತಂದರೆ ಕಾರ್ಮಿಕ ಕಾನೂನುಗಳು, ಮತ್ತು APMC ಕಾಯ್ದೆ, ಭೂ ಸುಧಾರಣೆ ಕಾಯ್ದೆ, ವಿದ್ಯುತ್ ಕಾಯ್ದೆ, BDA ಕಾಯ್ದೆ, ಅಗತ್ಯ ವಸ್ತುಗಳ ಕಾಯ್ದೆ, ಭೂಕಂದಾಯ ಕಾಯ್ದೆ ಮುಂತಾದ ಕಾನೂನುಗಳನ್ನು ಕಾರ್ಮಿಕರು ಮತ್ತು ರೈತರ ವಿರುದ್ಧವಾಗಿ ಇವತ್ತು ತಿದ್ದುಪಡಿ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮುನ್ನುಡಿಯನ್ನು ಬರ್ತಾ ಇದೆ. ಅದು ರಾಷ್ಟ್ರಪತಿಗಳ ಅಂಕಿತ ಕೂಡ ಇವತ್ತು ಕಳಿಸಿಕೊಳ್ಳಲಾಗಿದೆ. ಇದು ಖಂಡನೀಯ. ಇವತ್ತು ಕೊರೋನಾ ಸಂಕಷ್ಟ ಬಂದು ದೇಶದ ಜನರು ಇವತ್ತು ಸಾವು ಮತ್ತು ಬದುಕಿನ ನಡುವೆ ಹೋರಾಟ ಮಾಡ್ತಾ ಇದ್ದಾರೆ. ಇದನ್ನು ಮನಗಂಡಂಥ ಸರ್ಕಾರ ಸಾಮಾನ್ಯ ಜನರಿಗೆ, ರೈತರಿಗೆ, ಕಾರ್ಮಿಕರಿಗೆ ಅವರಿಗೆ ಆರ್ಥಿಕವಾಗಿ ನೆರವು ನೀಡಬೇಕಾಗಿತ್ತು. ಅವರಿಗೆ ಹೆಚ್ಚಿನ ರೀತಿಯಲ್ಲಿ ಪಡಿತರ ಧಾನ್ಯಗಳು ನೀಡಬೇಕಾಗಿತ್ತು. ಕೊರೋನಾ ಬರದಂತೆ ತಡೆಗಟ್ಟಲಿಕ್ಕೆ ಎಲ್ಲ ಥರದ ವ್ಯವಸ್ಥೆ ಮಾಡಬೇಕಾಗಿತ್ತು. ಇದು ಮಾಡಲಾರ್ದೇ ಜನಪರ ಇರುವಂಥ ಸರ್ಕಾರವನ್ನು ಯಾವ ಪುರುಷತ್ವಕ್ಕೆ ನೀವು ತಿದ್ದುಪಡಿ ಮಾಡ್ತಾ ಇದ್ದೀರಿ ಕಾನೂನುಗಳನ್ನು ನಾವು ಕೇಳ್ತಿದ್ದೇವೆ. ಹೀಗಾಗಿ ಇಡೀ ದೇಶದಂಥ ದುಡಿಯುವ ಜನ, ರೈತಾಪಿ ಜನ ಇವತ್ತು ಬೀದಿಗಳಿಗೆ ಹೋರಾಟ ಮಾಡಕ್ಕೆ ಕೊಟ್ಟಿದ್ದೀವಿ ನಾವು ಇವತ್ತು. ಮತ್ತು ಪ್ರಮುಖವಾಗಿ ಏನು ಇವತ್ತು ಸರ್ಕಾರ ಜನಪರವಾಗಿ ಕೆಲಸ ಮಾಡಬೇಕಂತ ಸಂದರ್ಭದೊಳಗೆ ಮಾಡ್ತಾ ಇಲ್ಲ. ಇಡೀ ಜನರನ್ನು ಒಂದು ಧರ್ಮ, ಒಂದು ಜಾತಿ ಹೆಸರಲ್ಲಿ ಹೊಡಿಲಿಕ್ಕೆ ಮುಂದಾಗ್ತಾ ಇದೆ. ಇದು ಖಂಡನೀಯ. ಹೀಗಾಗಿ ನಾವು ಇದೇ 10ನೇ ತಾರೀಕು ಕ್ವಿಟ್ ಇಂಡಿಯಾ ಅಂದು ಇವತ್ತು ಸೇವ್ ಇಂಡಿಯಾ ಅಂತ ಹೋರಾಟ ಮಾಡ್ಕೊಂಡಿದ್ದೀವಿ. ಇಲ್ಲಿಯ ನಮ್ಮ ತಾಲೂಕಿನ, ಜಿಲ್ಲೆಯ ಎಲ್ಲ ನಾಗರಿಕ ಬಂಧುಗಳು ಹೋರಾಟದಲ್ಲಿ ಭಾಗವಹಿಸಬೇಕು.
ಮತ್ತು ಆದಾಯ ತೆರಿಗೆ ಹೊರಗಿರುವಂಥ ಏನು ಸಾಮಾನ್ಯ ಜನ ಅದರಲ್ಲ ಎಲ್ಲರೂ ಕೂಡ ಪ್ರತಿ ತಿಂಗಳು 7,500 ರೂಪಾಯಿಯನ್ನು ಆರ್ಥಿಕ ನೆರವು ಕೊಡಬೇಕು. ರಂದು ಕಿಟ್ ಇಂಡಿಯಾ ಚಳವಳಿ ಪ್ರಾರಂಭ ಆಯಿತು. ಇಂದು ಭಾರತದ ಈ ದಿವಾಳಿ ಖಾಸಗಿತನ ವ್ಯವಸ್ಥೆಯನ್ನು ವಿರೋಧಿಸಿ ಇಂದು ಸೇವ್ ಇಂಡಿಯಾ ಅಂತೇಳಿ ಏನು ಒಂದು ನಾಳೆ ಆಗಸ್ಟ್ 10ಕ್ಕೆ ಒಂದು ಪ್ರಮುಖವಾದಂಥದ್ದು ಈ ರಾಷ್ಟ್ರವ್ಯಾಪ್ತಿ ಪ್ರತಿಭಟನೆ ಇದೆ. ಆ ಪ್ರತಿಭಟನೆಗೆ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರ ಸಂಘವು ಕೂಡ ಅದನ್ನು ಬೆಂಬಲಿಸಿದೆ ಮತ್ತು ಅದರಲ್ಲಿ ಪಾಲ್ಗೊಳ್ಳುತ್ತೆ. ಕಾರಣ ಏನಂತಂದರೆ ಕೇಂದ್ರ ಸರ್ಕಾರ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯನ್ನು ಅವರ ಹಿಂದಿನ ಬಜೆಟ್ಗಿಂತ ಮಣ್ಣಿನ ಬಜೆಟಲ್ಲಿ ಮತ್ತು ಇವತ್ತಿಗೂ ಕೂಡ ಏನದರ ಹಣಕಾಸನ್ನು ತೆಗೆದಿಡಬೇಕಾಗಿತ್ತೋ ಅವರು ಅದರಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳನ್ನು ಇವತ್ತು ಕಡಿತ ಮಾಡಿದೆ. ಈ ಹಿಂದೆ 100 ಕೋಟಿ ರೂಪಾಯಿಗಳನ್ನು ಕಡಿತ ಮಾಡಿದರೆ ಲಾಸ್ಟ್ ಸರಿ 10,000 ಕೋಟಿ ರೂಪಾಯಿಗಳನ್ನು ಕಡಿತ ಮಾಡಿದೆ. ಮತ್ತು ಇನ್ನೊಂದು ಕಡೆ ಜನ ನಾವು ಕೆಲಸ ಕೊಡ್ತಿದ್ದೀವಿ, ಜನ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಆದರೆ ಕೋವಿಡ್ ಅಂತ ಸಂದರ್ಭದಲ್ಲಿ ಕೆಲಸ ಕೊಟ್ಟಿದ್ದನ್ನು ಕೆಲವೇ ಗ್ರಾಮಗಳನ್ನು ಹೊರತುಪಡಿಸಿದರೆ ಹುಡುಕಿದಿಲ್ಲ. ಆದರೆ ಅಲ್ಲಿ ಎಷ್ಟೋ ಜನ ಗ್ರಾಮೀಣ ಪ್ರದೇಶದ ಜನರು ಬೇರೆ ಬೇರೆ ಕಡೆ ದುಡಿಲಿಕ್ಕೆ ಹೋಗಿದ್ದಾರೆ. ಮತ್ತು ಅಲ್ಲಿ ಇದ್ದಂಥ ವ್ಯವಸ್ಥೆಗಳು ಅವರಿಗೆ ಕೆಲಸನೂ ಇವತ್ತು ಸರಿಯಾಗಿದ್ದಂಥ ಪೇಮೆಂಟ್ಗಳು ಅವ್ರು ಆಗಲಾರ್ದಂಥ ಪರಿಸ್ಥಿತಿ ಇದೆ. ಹಾಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕನಿಷ್ಠ ಕೂಲಿ ಒಂದು ದಿನಕ್ಕೆ 400 ರೂಪಾಯಿ ಆದರೂ ಮಾಡಬೇಕಂದ್ರೆ, ಈಗ ಆಲ್ರೆಡಿ ಕೇರಳದಲ್ಲಿ 600 ರೂಪಾಯಿ ಇದೆ, ನಮ್ಮ ತೆಲಂಗಾಣದಲ್ಲಿ ಬೇರೆ ಇದೆ, ಆಂಧ್ರದಲ್ಲಿ ಬೇರೆ ಇದೆ, ತಮಿಳುನಾಡಲ್ಲಿ ಹೆಚ್ಚಿದೆ, ಕರ್ನಾಟಕದಲ್ಲಿ ಯಾಕೆ ಕಡಿಮೆ? ಹಾಗಾಗಿ ಕರ್ನಾಟಕದಲ್ಲಿನೂ ಕೂಡ ಕನಿಷ್ಠ ಆದರೂ ಕೂಡ ನಾವು 600 ರೂಪಾಯಿ ಕೇಳ್ತಾ ಇದ್ವಿ. ಅಷ್ಟು ಆಗದೆ ಇದ್ರೆ ಒಂದು 400 ರೂಪಾಯಿ ಆದರೂ ಮಾಡಬೇಕನ್ನೋದು ಒಂದು ಒತ್ತಾಯ ಇದೆ. ಜೊತೆಗೆ ಈ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಏನೆಲ್ಲ ಒಂದು ಕುಟುಂಬಕ್ಕೆ ಈ ಕೋವಿಡ್ ಭಾಗವಾಗಿ ಅವರೆಲ್ಲ ಏನು ಕೆಲಸ ಮಾಡಲಿಕ್ಕೆ ಗ್ರಾಮೀಣ ಪ್ರದೇಶದವರು ನಗರ ಪ್ರದೇಶ ಮತ್ತು ಗ್ರಾಮದಲ್ಲಿ ಕೆಲಸ ಮಾಡಿಸ್ಲಿಕ್ಕಂತೂ ಆಗಿಲ್ಲ. ಹಾಗಾಗಿ ಅವರಿಗೆ 7,500 ರೂಪಾಯಿ ಭದ್ರತೆಯನ್ನು ಕೊಟ್ಟು 60 ವರ್ಷ ಮೇಲ್ಪಟ್ಟವರಿಗೆ ಕನಿಷ್ಠ 1,000 ರೂಪಾಯಿ ಪಿಂಚಣಿ, ವಿಶೇಷ ಪಿಂಚಣಿಯನ್ನು ಘೋಷಣೆ ಮಾಡಬೇಕು. ಮತ್ತು ಈಗ 100 ದಿನ ಇದೆ, ಅದನ್ನು ರಾಜ್ಯ ಸರ್ಕಾರ ಮೊನ್ನೆ 50 ದಿನ ಹೆಚ್ಚುವರಿ ಮಾಡಿದ್ದೀವಿ ಅಂತ ಹೇಳಿದರೆ, ಆದರೆ ಇವತ್ತಿಗೂ ಕೂಡ ಜಾರಿಗೆ ಆಗುವಂಥ ಆದೇಶ ಹೊರಡಿಸಿಲ್ಲ. ಅದನ್ನು ಈ ತಕ್ಷಣವೇ ಅದನ್ನು 200 ದಿನಕ್ಕೆ ವಿಸ್ತರಿಸಬೇಕು ಅಂತೇಳಿ ನಾವು ಈ ಮೂಲಕ ಒತ್ತಾಯಪಡಿಸ್ತಾ ಇದ್ವಿ. ಹಾಗಾಗಿ ಈ ಸಂಘಟನೆಯಲ್ಲಿ ನಮ್ಮ ಕೃಷಿ ಕೂಲಿಕಾರ ಸಂಘ, ರೈತ ಸಂಘ, ಬೀದಿ ವ್ಯಾಪಾರಸ್ಥರ ಸಂಘ, ಹಮಾಲಿ ಸಂಘ, ಇತರೆ ಬೀಡಿ ಕಾರ್ಮಿಕರ ಸಂಘ, ಹೀಗೆ ಆಮೇಲೆ ಆಟೋ ಚಾಲಕರ ಸಂಘ, ಹಲವಾರು ಸಂಘಟನೆಗಳ ಜೊತೆಗಳು ಸೇರಿಕೊಂಡು ಒಂದು ದೊಡ್ಡ ರೀತಿಯಾದ ನಾವು ಕಿಟ್ ಇಂಡಿಯಾ ಚಳವಳಿ ರೀತಿಯಲ್ಲಿ ನಾವು ಸೇವ್ ಇಂಡಿಯಾ ಮಾಡ್ತಾ ಇದ್ದೀವಿ. ಹಾಗಾಗಿ ಸಾರ್ವಜನಿಕ ಬಂಧುಗಳು, ಕೂಲಿ ಕಾರ್ಮಿಕರು, ರೈತ ಬಾಂಧವರು ಎಲ್ಲರೂ ಕೂಡ ಹೆಚ್ಚಿನ ರೀತಿಯಲ್ಲಿ 10ನೇ ತಾರೀಕು ದಿನ ಪಾಲ್ಗೊಳ್ಬೇಕಂತ ಅವರಲ್ಲಿ ಮನವಿ. ಕ್ಯೂಟ್ ಇಂಡಿಯಾ ಚಳವಳಿ ಭಾಗವಾಗಿ ಇವತ್ತು ನಾವು ಸೇವ್ ಇಂಡಿಯಾ ಅನ್ನುವಂಥ ಚಳವಳಿಯನ್ನು ಇಡೀ ಭಾರತ ದೇಶದ ಮತ್ತೆ ಮಾಡ್ತಾ ಇದ್ದೀವಿ. ನಮ್ಮ ದೇಶ ಅಂತೇಳಿದರೆ, ನಮ್ಮ ದೇಶವನ್ನು ರಕ್ಷಣೆ ಮಾಡೋದು ಅಂತೇಳಿದರೆ ನಮ್ಮ ದೇಶದೊಳಗೆ ದುಡಿಯುತ್ತಿರುವಂಥ ವರ್ಗವನ್ನು ರಕ್ಷಣೆ ಮಾಡಬೇಕಾಗಿದೆ. ದುಡಿಯೋ ವರ್ಗ ಅಂತೇಳಿದರೆ ನಮಗೆಲ್ಲ ಗೊತ್ತಿರಬೇಕು, ಈ ದೇಶದೊಳಗೆ ನಾವು ಸಣ್ಣರಿಂದ ದೊಡ್ಡವರಾಗೋ ಮಟ್ಟನೂ ಏನು ಬೆಳವಣಿಗೆ ಆಗಿದ್ದೀವಿ. ಅಂಗನವಾಡಿಗಳಿರ್ಬೋದು, ಬಿಸಿ ಊಟ ನೌಕರರಿರ್ಬೋದು, ಹಮಾಲಿ ಕಾರ್ಮಿಕರಿರ್ಬೋದು, ಕಟ್ಟಡ ಕಾರ್ಮಿಕರಿರ್ಬೋದು, ಮತ್ತು ಇತರೆ ಈ ವಿಭಾಗದೊಳಗಿರುವಂಥ ಎಲ್ಲ ವರ್ಗದ ಜನ ಇವತ್ತು ಉತ್ಪಾದನೆಯಲ್ಲಿ ತೊಡಗಿರುವಂಥ ವರ್ಗದ ಜನರ ಹಿತವನ್ನು ಕಾಪಾಡಬೇಕು ಅನ್ನೋದಕ್ಕೆ ಈ ಚಳವಳಿಯನ್ನು ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ನಮ್ಗೆ ಗೊತ್ತಿರಬೇಕು, ರೈತರ ಸಮಸ್ಯೆಯನ್ನು ಕೂಡ ನಾವು ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದೀವಿ, ಕೃಷಿ ಕೂಲಿಕಾರ ಸಮಸ್ಯೆಯನ್ನು ಕೂಡ ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದೀವಿ. ನಾವು ಒನ್ ಟೈಮು ಈ ಕರೋನಾ ಬಂದ ಸಂದರ್ಭದೊಳಗೆ ಮತ್ತು ಆರ್ಥಿಕವಾಗಿ ನಾವು ಈ ಹಿಂದುಳಿದಿರೋ ಸಂದರ್ಭದೊಳಗೆ ಸರ್ಕಾರಗಳು ಕೃಷಿ ಸಾಲವನ್ನು ಸಂಪೂರ್ಣವಾಗಿ ಮನ್ನಾ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ನೂತನವಾಗಿ ಅವರಿಗೆ ಸಾಲ ಸೌಲಭ್ಯದ ಅವಕಾಶಗಳನ್ನು ರೈತರಿಗೆ ನೀಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಮಹಿಳೆಯರು ಇವತ್ತು ಹಲವಾರು ಸಂಘ ಸಂಸ್ಥೆಗಳಲ್ಲಿ ಇವತ್ತು ಸಾಲ ಸೌಲಭ್ಯಗಳನ್ನು ಮಾಡ್ಕೊಂಡಿದ್ದಾರೆ. ಅವರು ಇವತ್ತು ಕರೋನಾ ಸಂದರ್ಭದೊಳಗೆ ಅವ್ರಿಗೆ ಉದ್ಯೋಗ ಇಲ್ಲಾರದೆ ಇವತ್ತು ಕಟ್ಲಿಕ್ಕೆ ಆಗದೆ ಇರುವಂಥ ಸ್ಥಿತಿ ಒಳಗೆ ಇವತ್ತು ಸಾಕಷ್ಟು ಮಹಿಳೆಯರಿಗೆ ಕುಟುಂಬಗಳು ಇವತ್ತು ಬೀದಿಗೆ ಬರ್ತಾ ಇದ್ದಾವೆ.
ಕೂಡಲೇ ಅವರೆಲ್ಲ ಸಾಲಗಳನ್ನು ಸರ್ಕಾರ ಪರಿಶೀಲಿಸಿ ಮನ್ನಾವನ್ನು ಮಾಡಬೇಕು ಅನ್ನುವಂಥದ್ದನ್ನು ಒತ್ತಾಯಿಸಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಇದರ ಜೊತೆಗೆ ನಿಮ್ಗೆ ಗೊತ್ತಿರಬೇಕು, ಇವತ್ತು ರಾಜ್ಯದ ಒಳಗೆ ರೈತರಿಗೆ, ಕಾರ್ಮಿಕರಿಗೆ ಇವತ್ತು ವಲಸೆ ಕಾರ್ಮಿಕರು ಬಹಳಷ್ಟು ಜನ ಕಟ್ಟಡ ಕಾರ್ಮಿಕರು ವಲಸೆ ಇದ್ದಾರೆ. ಇವತ್ತು ಬೆಂಗಳೂರು ಹೋಗ್ಲಿಕ್ಕಾಗಲ್ಲ, ಮಂಗಳೂರು ಹೋಗ್ಲಿಕ್ಕಾಗಲ್ಲ, ಪುಣೆ ಹೋಗ್ಲಿಕ್ಕಾಗಲ್ಲ, ಮಹಾರಾಷ್ಟ್ರಕ್ಕೆ ಹೋಗ್ಲಿಕ್ಕಾಗಲ್ಲ, ಇವತ್ತು ಊರುಗಳಲ್ಲೇ ಇದ್ದಾರೆ. ಅಂಥವರ ಬದುಕು ಇವತ್ತು ಅತಂತ್ರ ಸ್ಥಿತಿ ಒಳಗಿದೆ. ಹಾಗಾಗಿ ಅವರಿಗೆ ಇವತ್ತು ನೇರವಾಗಿ ಸರ್ಕಾರ ಇವತ್ತು ಅವರ ನಗದು ನೇರ ವರ್ಗಾವಣೆ ಮಾಡಬೇಕು ಅಂತೇಳಿ ತಿಂಗಳಿಗೆ ನಾವು 7,500 ಹೇಳ್ತಾ ಇದ್ದೀವಿ. 6 ತಿಂಗಳಾದರೂ ಕೊಡಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಮತ್ತೆ ದಲಿತರ ಮೇಲೆ, ಅಲ್ಪಸಂಖ್ಯಾತರ ಮೇಲೆ ಇವತ್ತು ನಾನಾ ರೀತಿಯ ದಾಳಿ ದಬ್ಬಾಳಿಕೆಗಳೆಲ್ಲ ನಡೀತಾ ಇದ್ದಾವೆ. ಅವನ್ನೆಲ್ಲ ಕೂಡ ಇವತ್ತು ಸರ್ಕಾರ ಸರಿಯಾದ ರೀತಿ ಒಳಗೆ ನಿಯಂತ್ರಣ ಮಾಡಬೇಕು ಅನ್ನುವಂಥದ್ದನ್ನು ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಇವತ್ತು ಸರ್ಕಾರ ಎಲ್ಲ ಕಾರಣಕ್ಕೂ COVID-19 ಪರಿಹಾರ ಮಾತ್ರ ಅಂತ ಹೇಳ್ತಾ ಇದೆ. ಅದು ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಅದನ್ನು ನಿಯಂತ್ರಣ ಮಾಡಲಿಕ್ಕೂ ಎಲ್ಲ ಸೌಲಭ್ಯಗಳನ್ನು ಒದಗಿಸಬೇಕು ಅಂತೇಳಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ನನ್ನ ಹೆಸರು ಪೀರು ರಾಠೋಡ್, CITU ಜಿಲ್ಲಾ. BJP ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ 6 ವರ್ಷ ಆಗಿದೆ. ಈ ನಡುವೆ ರಾಜ್ಯದಲ್ಲಿ ಒಂದು ಪ್ರಜಾಸತ್ತಾತ್ಮಕ ಸರ್ಕಾರವನ್ನು ಕೆಡವಿ ಇವತ್ತು ಕೇಂದ್ರದಲ್ಲಿ ನಮ್ಮದೇ ಸರ್ಕಾರ ಇರಬೇಕು, ರಾಜ್ಯದಲ್ಲಿ ನಮ್ಮದೇ ಸರ್ಕಾರ ಇದ್ದರೆ ಇನ್ನೂ ಸ್ವರ್ಗದ ಬಾಗಿಲನ್ನೇ ತೆರೆಯುತ್ತೆ ಅಂತ ಹೇಳಿ ಒಂದು ಪ್ರಜಾಸತ್ತಾತ್ಮಕ ಸರ್ಕಾರವನ್ನು ಉರುಳಿಸಿ ಇನ್ನೊಂದು ಸರ್ಕಾರವನ್ನು ಅಸ್ತಿತ್ವಕ್ಕೆ ತಂದಂಥ ಮನೆ ಯಡಿಯೂರಪ್ಪ ಸರ್ಕಾರ ಅಧಿಕಾರಕ್ಕೆ ಬಂದು 1 ವರ್ಷ ಗತಿಸಿ ನಾವು ಭಾರಿ ದೊಡ್ಡ ಸಾಧನೆಯನ್ನು ಮಾಡಿದ್ದೀವಿ ಅಂತೇಳಿ ಮೊನ್ನೆಲ್ಲ ಪೇಪರ್ಗಳಲ್ಲಿ ಅಡ್ವರ್ಟೈಸ್ಮೆಂಟ್ಗಳನ್ನೆಲ್ಲ ಕೊಟ್ಟರು, ಕೋಟಿಗಟ್ಟಲೆ ಜಾಹೀರಾತುಗಳನ್ನು. ವಸ್ತುಸ್ಥಿತಿಯನ್ನು ನಾವು ಅವಲೋಕನ ಮಾಡಿ ನೋಡಿದಾಗ 60 ವರ್ಷ ಕಾಂಗ್ರೆಸ್ನವ್ರು ಏನು ಮಾಡಿದ್ರು ಅಂತ ಪ್ರಶ್ನೆಯನ್ನು ಮಾಡ್ತಾ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಂಥ ನರೇಂದ್ರ ಮೋದಿ ಅವರ ಸರ್ಕಾರ ಭಾರತ ದೇಶದಲ್ಲಿ ಬಡತನನೇ ನಿರ್ಮೂಲನೆ ಆಗಲಿಲ್ಲ ಅಂತ ಹೇಳಿದರು. ನಿಜ, ಭಾರತ ದೇಶದಲ್ಲಿ ಬಡತನ 60 ವರ್ಷದಲ್ಲಿ ನಿವಾರಣೆ ಆಗಲಿಲ್ಲ. ಆದರೆ ಈ ಭಾರತ ದೇಶದ ಅಧಿಕಾರದ ಚುಕ್ಕಾಣಿ ಹಿಡಿದು 6 ವರ್ಷ ಕಳೆದ ನಂತರದಲ್ಲಿ ಭಾರತ ದೇಶದ ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿದ್ರೆ, ಬಡವರಿದ್ದವರು ಈಗ ಭಿಕ್ಷುಕರಾಗಿದ್ದಾರೆ. ಇದು ನರೇಂದ್ರ ಮೋದಿ ಅವರ ಸರ್ಕಾರದ ಸಾಧನೆ ಅಂತ ಹೇಳಿದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ. ಅಷ್ಟು ಮಾತ್ರವಲ್ಲ, ಈ ನರೇಂದ್ರ ಮೋದಿಯವರ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಇಡೀ ದೇಶದ ಪ್ರಜಾಸತ್ತೆ ವ್ಯವಸ್ಥೆಯನ್ನು ಇವತ್ತು ಹಾಳು ಮಾಡೋದಕ್ಕೆ ಅವರು ಯಾವುದೇ ನಾಚಿಕೆ ಮಾನ ಮರ್ಯಾದೆ ಇಲ್ಲಾರ್ದೇ ಎಲ್ಲವನ್ನೂ ಕೂಡ ಅವರು ಹಣ ಕೊಟ್ಟು ಹೆದರಿಸಿ ಬೆದರಿಸಿ ನಾವು ಪಡಿಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಅವರು ನಿಂತಿದ್ದಾರೆ. ಅದಕ್ಕೆ ಉದಾಹರಣೆಯಾಗಿ ನ್ಯಾಯಾಂಗ ವ್ಯವಸ್ಥೆಯನ್ನು ಹಾಳು ಮಾಡಿದ್ದಾರೆ, ಹಣಕಾಸು ಇಲಾಖೆಯನ್ನು ಹಾಳು ಮಾಡಿದರು, ಚುನಾವಣೆ ವ್ಯವಸ್ಥೆಯನ್ನು ಹಾಳು ಮಾಡಿದರು, ತನಿಖಾ ಇಲಾಖೆಗಳನ್ನು ಹಾಳು ಮಾಡ್ತಾ ಇದ್ದಾರೆ. ಮತ್ತು ಜೊತೆಗೆ ಪ್ರಜಾಸತ್ತಾತ್ಮಕವಾಗಿ ಆಯ್ಕೆ ಆದಂಥ ಈ ರಾಜ್ಯ ಸರ್ಕಾರಗಳಲ್ಲಿ ಆಯ್ಕೆ ಆದಂಥ MLAಗಳನ್ನು ಖರೀದಿ ಮಾಡೋದ್ರ ಮೂಲಕ ಕರ್ನಾಟಕ, ಮಧ್ಯಪ್ರದೇಶ ಮತ್ತು ರಾಜಸ್ಥಾನದಂಥ ಪ್ರಜಾಸತ್ತಾತ್ಮಕ ಸರ್ಕಾರಗಳನ್ನು ಇವತ್ತು ನೆಲಸಮ ಮಾಡಿ ಈ ದೇಶದ ಒಳಗಡೆ ಎಲ್ಲ ಕಡೆ ನಾವೇ ಅಧಿಕಾರದಲ್ಲಿ ಇರಬೇಕು ಅನ್ನುವಂಥ ಏಕಮಾತ್ರ ಉದ್ದೇಶದಿಂದ ಇಡೀ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯನ್ನು ಕಗ್ಗೊಲೆ ಮಾಡಲಿಕ್ಕೆ ಇವತ್ತು ಟೊಂಕ ಕಟ್ಟಿ ನಿಂತಿದ್ರೆ ಅದು ನರೇಂದ್ರ ಮೋದಿ ಅವರ ಸರ್ಕಾರ ಅಂತ ಹೇಳಿದ್ರೆ ಅದು ತಪ್ಪಾಗಲಿಕ್ಕಿಲ್ಲ ಅಂತ ಹೇಳಿ ನನಗನ್ಸುತ್ತೆ. ಬಂಧುಗಳೇ, ಈ ನಡುವೆ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರುವಂಥ ಸಂದರ್ಭದ ಒಳಗಡೆ ಈ ದೇಶದ ಜನರ ಮುಂದೆ ನರೇಂದ್ರ ಮೋದಿಯವರು ಹಲವಾರು ಆಶ್ವಾಸನೆಗಳನ್ನು ಕೊಟ್ಟರು. 100 ಸ್ಮಾರ್ಟ್ ಸಿಟಿಗಳನ್ನು ತರ್ತೀನಿ, ಪ್ರತಿ ವರ್ಷ 2 ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತೀನಿ, ಕಪ್ಪು ಹಣವನ್ನು ತರ್ತೀನಿ, ದೇಶದ ರೈತರ ಸಾಲವನ್ನು ಮನ್ನಾ ಮಾಡ್ತೀನಿ, ಅವರ ಆದಾಯವನ್ನು ದ್ವಿಗುಣ ಮಾಡ್ತೀನಿ, ಸ್ವಾಮಿನಾಥನ್ ಆಯೋಗದ ವರದಿಯನ್ನು ಶಿಫಾರಸನ್ನು ಯಥಾವತ್ತವಾಗಿ ಜಾರಿಗೊಳಿಸ್ತೀನಿ,
ಬೆಲೆ ಏರಿಕೆಯನ್ನ ನಿಯಂತ್ರಣ ಮಾಡ್ತೀನಿ ಅಂತ ಹೇಳಿ ಏನೆಲ್ಲ ಆಶ್ವಾಸನೆಗಳನ್ನ ಕೊಟ್ಟು ಅಧಿಕಾರಕ್ಕೆ ಬಂದ ನಂತರ 5 ವರ್ಷ ಪೂರೈಸಿದ ಮೇಲೆ ಮತ್ತೆ ಇವರಿಗೆ ನೆನಪಾಗಿದ್ದು ಅದೇ ರಾಮ ಮಂದಿರ, ಮತ್ತೆ ಇವರಿಗೆ ನೆನಪಾಗಿದ್ದು ಅದೇ ಮುಸ್ಲಿಮು, ಮತ್ತೆ ಇವರಿಗೆ ನೆನಪಾಗಿದ್ದು ಅದೇ ಪಾಕಿಸ್ತಾನ. ಇಂತಹ ಒಂದು ಕೋಮು ಭಾವನೆಗಳನ್ನ ಕೆರಳಿಸುವಂತಹ ಒಂದು ಹುನ್ನಾರದ ಮೂಲಕನೇ ಜನರನ್ನ ಭಾವನಾತ್ಮಕ ವಿಷಯಗಳ ಮೇಲೆನೆ ಇವತ್ತು ರಾಜ್ಯಭಾರವನ್ನ ಮಾಡಿದರೆ ಹೊರತು ಜನರ ನೈಜ ಸಂಕಷ್ಟಗಳಿಗೆ ಧ್ವನಿಯಾಗುವಂತ, ಅವರ ಸಮಸ್ಯೆಗಳಿಗೆ ಪರಿಹಾರ ಹುಡುಕುವಂತ, ದೇಶದ ಜನರನ್ನ ಸ್ವಾವಲಂಬಿಗಳನ್ನಾಗಿ ಮಾಡುವಂತ ಯಾವ ಯೋಜನೆಯನ್ನು ಕೂಡ ಅವರು ಕಾರ್ಯಸಾಧುವನ್ನಾಗಿ ಮಾಡಲಿಲ್ಲ. ಅವರ ಸ್ಟಾರ್ಟ್ಅಪ್ ಇಂಡಿಯಾ, ಅವರ ಸ್ಟ್ಯಾಂಡ್ ಅಪ್ ಇಂಡಿಯಾ, ಸ್ಟಾರ್ಟಿಂಗ್ ಇಂಡಿಯಾ ಎಲ್ಲ ನೆಲಕಚ್ಚಿ, ಮೇಕ್ ಇನ್ ಇಂಡಿಯಾ, ಮೇಡ್ ಇನ್ ಇಂಡಿಯಾ ಎಲ್ಲ ನೆಲಕಚ್ಚಿ ಹೋದವು. ಕೋವಿಡ್ನ ಈ ಸಂದರ್ಭ ಬರೋದಕ್ಕಿಂತ ಮುಂಚೆನೆ ದೇಶದ ಅರ್ಥವ್ಯವಸ್ಥೆ ಅಂತೂ ಸಂಪೂರ್ಣವಾಗಿ ದಿವಾಳಿ ಹೋಗಿತ್ತು. ಅದರ ನಂತರದಲ್ಲಿ ಈ ಕೋವಿಡ್ ಬಂದ ನಂತರ ಇದೇ ಒಂದು ಅವರಿಗೆ ನೆಪವನ್ನ ಮಾಡಿಕೊಂಡು ಈ ದೇಶದ ಜನರನ್ನ ಮತ್ತೊಮ್ಮೆ ಯಾಮಾರಿಸಲಿಕ್ಕೆ 20 ಲಕ್ಷ ಕೋಟಿ ವಿಶೇಷ ಪ್ಯಾಕೇಜ್ ಅಂತ ಘೋಷಣೆ ಮಾಡಿದ್ರು. ಆ ಪ್ಯಾಕೇಜಿನ ನಯ್ಯ ಪೈಸಾ ಹಣನೂ ಕೂಡ ಇವತ್ತು ಕೋವಿಡ್ ಸಂತ್ರಸ್ತರಿಗೆ 1 ರೂಪಾಯಿ ಕೂಡ ಸಿಗದೇ ಇರುವಂತ ಪರಿಸ್ಥಿತಿ ಒಳಗಡೆ ಇವತ್ತು ಬಂದು ನಿಂತಿದೆ ಈ ದೇಶದ ಪರಿಸ್ಥಿತಿ. ಈ ದೇಶದ ಜನರನ್ನ ಕೋವಿಡಿನ ಹೆಸರಿನ ಒಳಗಡೆ ಮನೆಯಲ್ಲಿರೋ ಹಾಗೆ ಮಾಡಿದ್ರು. ಆದರೆ ದೇಶಕ್ಕೆ ಬೇಕಾದಂತ ಮಹತ್ವದ ಕಾನೂನುಗಳು ಈಗ ನಮ್ಮ ಸ್ನೇಹಿತರು ವಿವರಣೆ ಮಾಡಿದ ಹಾಗೆ ಭೂ ಸುಧಾರಣಾ ಕಾನೂನು, ಕಾರ್ಮಿಕ ಕಾನೂನು, APMC ಕಾನೂನು, BDA ಕಾನೂನು, ಅಗತ್ಯ ವಸ್ತುಗಳ ಬೆಲೆ ಏರಿಕೆ ನಿಯಂತ್ರಣ ಕಾನೂನು, ಈ ರೀತಿ ಹಲವಾರು ಮಹತ್ವದ ಕಾನೂನುಗಳನ್ನ ವಿಧಾನಸಭೆಯಲ್ಲಾಗಲಿ ಆ ಕಡೆ ಸಂಸತ್ತಿನ ಒಳಗಡೆ ಆಗಲಿ ಯಾವ ಚರ್ಚೆ ಅಂಗೀಕಾರಗಳು ಇಲ್ಲಾರ್ದೇನೆ ಸುಗ್ರೀವಾಜ್ಞೆಗಳ ಮೂಲಕ ಇವತ್ತು ಜನತೆಯ ವಿರೋಧಿಯಾದಂಥ ರೀತಿ ಒಳಗಡೆ ಕಾರ್ಪೊರೇಟ್ ಬಂಡವಾಳದಾರರ ಪರವಾಗಿ ಕಾನೂನುಗಳನ್ನು ತಿದ್ದುಪಡಿ ಮಾಡುವುದರ ಮೂಲಕ ಇಡೀ ದೇಶದ ಜನರನ್ನ ಅವರು ಭಿಕ್ಷೆ ಎತ್ತೋದಕ್ಕೆ ಅವ್ರನ್ನ ಮಾಡೋದಕ್ಕೆ ಅವರು ಇವತ್ತು ಈ ತೀರ್ಮಾನಗಳನ್ನು ತೆಗೆದುಕೊಂಡಿದ್ದಾರೆ. ಸೊ ಈ ನೆಲೆ ಒಳಗಡೆ ನಾವು ಕಾರ್ಮಿಕ ಸಂಘಟನೆಯ ಮುಖಂಡರುಗಳು, ವಿದ್ಯಾರ್ಥಿ ಸಂಘಟನೆ ಮುಖಂಡರುಗಳು, ಯುವಜನ ಸಂಘಟನೆ ಮುಖಂಡರುಗಳು ಇವತ್ತು ರೈತ ಸಂಘಟನೆ ಜೊತೆಗೂಡಿ ಏನು ಈ ದೇಶದಲ್ಲಿ ಅಂದು ಈಸ್ಟ್ ಇಂಡಿಯಾ ಕಂಪನಿ ಆಡಳಿತ ಮಾಡಿ ಈ ದೇಶವನ್ನ ಗುಲಾಮಗಿರಿಯನ್ನು ತಳ್ಳಿತ್ತು. ಆ ಗುಲಾಮಗಿರಿಯ ವಿರುದ್ಧ ಒಂದು ದೊಡ್ಡ ಧ್ವನಿಯನ್ನು ಎತ್ತಿ 1947ರಲ್ಲಿ ಏನು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅನ್ನ ನಾವು ಸ್ಟಾರ್ಟ್ ಮಾಡಿದ್ವಿ. ಆ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಆಗಸ್ಟ್ 10ರ ಒಂದು ನೆನಪಾರ್ಥವಾಗಿ ನಾವು ಇವತ್ತು ಎಲ್ಲ ಕಾರ್ಮಿಕ ವಿರೋಧಿ, ರೈತ ವಿರೋಧಿ, ಕೃಷಿ ಕೂಲಿಕಾರರ ವಿರೋಧಿ, ವಿದ್ಯಾರ್ಥಿ ಯುವಜನ ವಿರೋಧಿ, ಜನಸಾಮಾನ್ಯರ ವಿರೋಧಿಯಾದಂಥ ಕೇಂದ್ರ ರಾಜ್ಯ ಸರ್ಕಾರಗಳ ಒಟ್ಟು ನೀತಿಗಳ ವಿರುದ್ಧವಾಗಿ ಇವತ್ತು ನಾವು ಸೇವ್ ಇಂಡಿಯಾ, ಭಾರತವನ್ನು ರಕ್ಷಿಸಿ ಅಂತೇಳಿ ಈ ಚಳವಳಿಯನ್ನು ನಾವು ಮಾಡ್ತಾ ಇದ್ದೀವಿ. ಹಾಗಾಗಿ ಇಂಥ ಒಂದು ಮಹತ್ವದ ಹೋರಾಟಕ್ಕೆ ಇವತ್ತು ಜನಸಾಮಾನ್ಯರು ಎಲ್ಲರೂ ಕೂಡ ಸಹಕಾರವನ್ನು ನೀಡಬೇಕು ಮತ್ತು ನಮ್ಮ ಜೊತೆಗೆ ನಿಲ್ಲಬೇಕು ಅಂತ ತಮ್ಮಲ್ಲಿ ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. 10ನೇ ತಾರೀಕು ನಡೆಯುವಂಥ ಹೋರಾಟದಲ್ಲಿ ಎಲ್ಲರೂ ಕೂಡ ಪಾಲ್ಗೊಳ್ಬೇಕು ಅಂತೇಳಿ ನಾನು ಮತ್ತೊಮ್ಮೆ ಸತತವಾಗಿ ಸುರಿಯುತ್ತಿರುವ ಮಳೆಯ ಹಿನ್ನೆಲೆ ಬೆಣ್ಣೆಹಳ್ಳ ತುಂಬಿ ಹರಿಯುತ್ತಿದೆ. ಇದರಿಂದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಬೆಳೆದ ಹೆಸರು, ಹತ್ತಿ, ಈರುಳ್ಳಿ, ಗೋವಿನ ಜೋಳ ಸೇರಿದಂತೆ ಅನೇಕ ಬೆಳೆಗಳು ನಾಶವಾಗಿದೆ. ಗದಗ ಹಾಗೂ ಧಾರವಾಡ ಜಿಲ್ಲೆಯಲ್ಲಿ ಸತತವಾಗಿ ಸುರಿಯುತ್ತಿರುವ ಮಳೆಯ ಹಿನ್ನೆಲೆ ಬೆಣ್ಣೆಹಳ್ಳ ತುಂಬಿ ಹರಿಯುತ್ತಿದೆ. ಇದರಿಂದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಬೆಳೆದ ಹೆಸರು, ಹತ್ತಿ, ಈರುಳ್ಳಿ, ಗೋವಿನ ಜೋಳ ಸೇರಿದಂತೆ ಅನೇಕ ಬೆಳೆಗಳು ನಾಶವಾಗಿವೆ. ಈಗಾಗಲೇ ಕಟಾವಿಗೆ ಬಂದಿದ್ದ ಹೆಸರು ಸಮೃದ್ಧವಾಗಿ ಬೆಳೆದು ನಿಂತು ಇದು ರೈತರಿಗೆ ಖುಷಿ ತಂದಿತ್ತು. ಆದರೆ ರೈತರ ಖುಷಿ ಮಾತ್ರ ಬಹಳಷ್ಟು ಹೊತ್ತು ಇರಲಿಲ್ಲ. ಮಳೆಯ ಆರ್ಭಟಕ್ಕೆ ಎಲ್ಲ ಬೆಳೆಯೂ ಜಲಾವೃತವಾಗಿ ನಾಶವಾಗಿದೆ. ಹೀಗಾಗಿ ರೈತರು ಸಾಲ ಸೂಲ ಮಾಡಿ ಬೆಳೆದ ಬೆಳೆ ಎಲ್ಲವೂ ನೀರು ಪಾಲಾಗಿದೆ. ಇದರಿಂದ ರೈತರು ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಆದರೆ ಬೆಣ್ಣೆಹಳ್ಳದ ಅಬ್ಬರಕ್ಕೆ ಸಾಕಷ್ಟು ಸೇತುವೆಗಳು ಮುಳುಗಡೆಯಾಗಿವೆ. ಅಷ್ಟೇ ಅಲ್ಲದೆ ಮಲಪ್ರಭಾ ಹಾಗೂ ಬೆಣ್ಣೆಹಳ್ಳದ ಆರ್ಭಟಕ್ಕೆ ಗದಗ ಜಿಲ್ಲೆಯ ರೋಣ ತಾಲೂಕಿನ ಹೊಳೆಯಲೂರು ಗ್ರಾಮದ ಸೇತುವೆ ಜಲಾವೃತಗೊಂಡು ಹೊಳೆಯಲೂರು ಸಂಪರ್ಕ ಕಡಿತಗೊಂಡಿದೆ.
ಸೇತುವೆ ಮೇಲೆ ಉಕ್ಕಿ ಹರಿಯುತ್ತಿದೆ. ನದಿಯ ನೀರು ಜನರು ಪರದಾಡುವ ಪರಿಸ್ಥಿತಿಗೆ ನಿರ್ಮಾಣವಾಗಿದೆ. ಕಳೆದ ವರ್ಷ ಸಹ ಪ್ರವಾಹಕ್ಕೆ ತುತ್ತಾಗಿ ಸಾಕಷ್ಟು ಹಾನಿ ಸಂಭವಿಸಿತ್ತು. ಮತ್ತೆ ಬೆಣ್ಣೆಹಳ್ಳ ಹಾಗೂ ಮಲಪ್ರಭಾ ನದಿಯ ಪ್ರವಾಹದ ಭೀತಿಯಲ್ಲಿ ಜನರಿದ್ದಾರೆ. ಈಗಾಗಲೇ ಗದಗ ಜಿಲ್ಲೆಯಲ್ಲಿ ಒಟ್ಟು 37 ಗ್ರಾಮಗಳಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಮಲಪ್ರಭಾ ಹಾಗೂ ಬೆಣ್ಣೆಹಳ್ಳದ ದಡದಲ್ಲಿರುವ ನರಗುಂದ ಹಾಗೂ ರೋಣ ತಾಲೂಕಿನ 16 ಗ್ರಾಮಗಳು, ತುಂಗಭದ್ರಾ ನದಿ ಅಚ್ಚುಕಟ್ಟು ಪ್ರದೇಶ ಶಿರಹಟ್ಟಿ ತಾಲೂಕಿನ 10 ಗ್ರಾಮಗಳು, ಮುಂಡರಗಿ ತಾಲೂಕಿನ 11 ಗ್ರಾಮಗಳಿಗೆ ಜಿಲ್ಲಾಡಳಿತ ಗುರುತಿಸಿ ಹೈ ಅಲರ್ಟ್ ಘೋಷಣೆ ಮಾಡಿದೆ. ಪ್ರವಾಹ ಬಂದಲ್ಲಿ ಅಗತ್ಯ ಕ್ರಮವನ್ನು ಕೈಗೊಳ್ಳಲು ಜಿಲ್ಲಾಡಳಿತ ಸಜ್ಜಾಗಿದೆ. ಕುಂಟೋಜಿ ಗ್ರಾಮ ಪಂಚಾಯಿತಿಯಲ್ಲೂ ಉದ್ಯೋಗ ಖಾತ್ರಿ ಯೋಜನೆಯಡಿ ಕೆಲಸ ಪ್ರಾರಂಭವಾಗಿದೆ. ಅರಣ್ಯ ಇಲಾಖೆಯಿಂದ ಗಿಡ ನೆಡುವ ಮಹತ್ತರ ಕಾರ್ಯ ನಡೆಯುತ್ತಿದೆ. ಕುಂಟೋಜಿ ಗ್ರಾಮ ಪಂಚಾಯಿತಿಯಲ್ಲೂ ಉದ್ಯೋಗ ಖಾತ್ರಿ ಯೋಜನೆಯಡಿ ಕೆಲಸ ಪ್ರಾರಂಭವಾಗಿದೆ. ಅರಣ್ಯ ಇಲಾಖೆಯಿಂದ ಗಿಡ ನೆಡುವ ಕೆಲಸ ನಡೆಯಿತು. ಅರಣ್ಯ ಇಲಾಖೆಯ 2 ಸಿಬ್ಬಂದಿ, ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಜೊತೆಗೆ ಉದ್ಯೋಗ ಖಾತ್ರಿ ಯೋಜನೆಯಡಿ ಕೂಲಿ ಕಾರ್ಮಿಕರು ಕೈಜೋಡಿಸಿದರು. ಇದು ಎಲ್ಲರಿಗೂ ಮಾದರಿಯಾಗಿದೆ. ರಸ್ತೆ ಬದಿಯಲ್ಲಿ ಸಾರ್ವಜನಿಕವಾಗಿಯೇ ಗಿಡ ನೆಡುವ ಕಾರ್ಯ ನಡೆಯಿತು. ಹೀಗೆ ಎಲ್ಲ ಗ್ರಾಮ ಪಂಚಾಯಿತಿ ಪಾಲಿಸಿದರೆ ಬರದ ನಾಡು ಎಂಬ ಹಣೆಪಟ್ಟಿ ಕಳಿಸಿಕೊಳ್ಳಬಹುದು. ಒಟ್ಟು 1,000 ಗಿಡಗಳನ್ನು ನೆಡುವ ಯೋಜನೆ ಒಳ್ಳೆಯದು. ಗುರುವಾರ ಗಜೇಂದ್ರಗಡವನ್ನ ಕಾಡಿದ್ದ ಕೊರೋನಾ ಶುಕ್ರವಾರ ನಿಂತಿದೆ. ಆದರೆ ಸೂಡಿಯಲ್ಲಿ ಮಾತ್ರ 2 ಕೊರೋನಾ ಪಾಸಿಟಿವ್ ದೃಢಪಟ್ಟಿದೆ. ಗುರುವಾರ ಗಜೇಂದ್ರಗಡಕ್ಕೆ ಕಾಡಿದ್ದ ಕೊರೋನಾ ಶುಕ್ರವಾರ ನಿಂತಿದೆ. 7 ಪಾಸಿಟಿವ್ ಬಳಿಕ 1 ಕಾಣಿಸಿಕೊಂಡಿಲ್ಲ. ಆದರೆ ಸೂಡಿಯಲ್ಲಿ ಮಾತ್ರ 2 ಕೋವಿಡ್ ಪ್ರಕರಣ ದೃಢಪಟ್ಟಿದೆ. ಗಜೇಂದ್ರಗಡದಲ್ಲಿ ರ್ಯಾಪಿಡ್ ಟೆಸ್ಟ್ ನಡೆಯುತ್ತಿದೆ. ಆದರೆ ಗದಗ ಜಿಲ್ಲೆಗೆ ಕಳುಹಿಸಲಾದ ಗಂಟಲು ಪರೀಕ್ಷೆ ವರದಿ ಇನ್ನೂ ಬರಬೇಕಿದೆ. ಬರಬೇಕಿರುವ ವರದಿಯಲ್ಲಿ ಕೊರೋನಾ ಕಾಣಿಸಿಕೊಳ್ಳುತ್ತದೆಯೋ ಕಾದು ನೋಡಬೇಕಿದೆ. ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯದ ಹಾಗೂ ಯುಜಿಸಿ ಒಟ್ಟಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿತ್ತು. ಈ ವೇಳೆ ಮೋದಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾತನಾಡಿದ್ದಾರೆ. ರಾಷ್ಟ್ರೀಯ ಶಿಕ್ಷಣ ನೀತಿ ಅಡಿಯಲ್ಲಿ ನಡೆದ ಉನ್ನತ ಶಿಕ್ಷಣದಲ್ಲಿ ಮಹಾಪರಿವರ್ತನಾ ಸಮಾವೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಿದ್ದು, ಮಕ್ಕಳು ಮಾತೃಭಾಷೆಯಲ್ಲಿ ಬಹುಬೇಗ ಕಲಿಯುತ್ತಾರೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯದ ಹಾಗೂ ಯುಜಿಸಿ ಒಟ್ಟಾಗಿ ಸೇರಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿತ್ತು. ಈ ವೇಳೆ ಮೋದಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ರಾಷ್ಟ್ರೀಯ ಶಿಕ್ಷಣ ನೀತಿ NEP ವಿಚಾರವಾಗಿ ಮಾತನಾಡಿದ್ದಾರೆ. ಮಕ್ಕಳು ತಮ್ಮ ಮಾತೃಭಾಷೆಯಲ್ಲಿ ವಿಚಾರಗಳನ್ನು ಬೇಗ ಕಲಿಯುತ್ತಾರೆ. ಹೀಗಾಗಿ 5ನೇ ತರಗತಿಯವರೆಗೆ ಮಕ್ಕಳ ಮಾತೃಭಾಷೆಯಲ್ಲೇ ಶಿಕ್ಷಣ ನೀಡಲು ನಾವು ಸಮ್ಮತಿಸಿದ್ದೇವೆ ಎಂದು ಹೇಳಿದ್ದು ಹೀಗೆ. आदरणीय प्रधानमंत्री जी,
उच्च शिक्षा में परिवर्तनकारी सुधार राष्ट्रीय शिक्षा नीति 2020 के परिप्रेक्ष्य में राष्ट्रीय सम्मेलन में आज आपके स्वागत के लिए देश के कोने कोने से 1000 से भी अधिक विश्वविद्यालयों के कुलपतिगण, अध्यापकगण, 45,000 से भी अधिक महाविद्यालयों, डिग्री कॉलेजों के प्राचार्यगण और अध्यापकगण और 150 से भी अधिक राष्ट्रीय महत्व के संस्थानों के अध्यक्ष, निदेशक और महानिदेशक गण सहित देश और विदेश के प्रमुख शिक्षाविद आज आपके सामने आपका हृदय की गहराइयों से अभिनंदन करने के लिए दूर दूर से जुड़े हैं। कस्तूरी रंगन जी स्वयं और अपनी कमेटी के तमाम सदस्यों के साथ आज यहाँ पर उपस्थित हैं और इसलिए मैं कस्तूरी रंगन जी का भी हृदय की गहराइयों से अभिनंदन कर रहा हूँ। प्रधानमंत्री जी, पद्म भूषण कस्तूरी रंगन जी की अध्यक्षता में जो ये NEP की कमेटी है, ये पूरी दुनिया का सबसे बड़ा नवाचार के रूप में मुझे लगता है कि होगी, जिसमें 2 लाख से अधिक ग्राम समितियों के साथ 1000 से अधिक विश्वविद्यालय, 33 करोड़ छात्र छात्राओं के अभिभावकों से परामर्श, सारे अध्यापकगण, विशेषज्ञगण, सभी NGO, जनप्रतिनिधिगण, देश भर के सभी शिक्षा मंत्रियों से एक बार नहीं बल्कि कई बार, देश के मुख्यमंत्रियों से तमाम समय समय पर संवाद और जनप्रतिनिधि से लेकर के जो पब्लिक डोमेन में डालने के बाद 2.25 लाख से भी अधिक जो सुझाव आए हैं, उसके व्यापक विश्लेषण के बाद जो ये अमृत निकल करके प्रधानमंत्री जी ये हमारे सामने आया है, मैं ये समझता हूं कि जो आपके नए भारत के निर्माण का प्रधानमंत्री जी संकल्प रहा है, ऐसा भारत जो स्वच्छ भारत हो, स्वस्थ भारत हो, समृद्ध भारत हो, सशक्त भारत हो, श्रेष्ठ भारत हो, आत्मनिर्भर भारत हो और एक भारत हो, और जिसका रास्ता आपने प्रधानमंत्री जी का हमको दिया है कि मेक इन इंडिया, डिजिटल इंडिया, स्किल इंडिया, स्टार्टअप और स्टैंड अप, इस रास्ते से भी हो करके आपने जो एक और मंत्र सूत्र दिया कि सबका साथ, सबका विकास और सबका विश्वास लेकर के उन नीति पर, वो आपके विजन पर प्रधानमंत्री जी ये जो नई शिक्षा नीति आई है वो यूनेस्को के उस लक्ष्य को, जो सतत विकास के लक्ष्यों को प्राप्त करने का उसका लक्ष्य है, उसको भी केंद्रित करती है, उसको भी, उस लक्ष्य को भी प्राप्त करने की इसमें क्षमता है। प्रधानमंत्री जी, आपने हमेशा कहा है कि ये 21वीं सदी ज्ञान की सदी है और जो प्रधानमंत्री जी आपके नेतृत्व में मैं समझ सकता हूं कि कितनी बार एक एक शब्द इस नई शिक्षा नीति का आपसे होकर के गुजरा है, बार बार आपका मार्गदर्शन जो हमको मिला है, और मैं समझ सकता हूं कितनी संवेदनशीलता से प्रधानमंत्री जी आप कितने चिंतित थे इस नई शिक्षा नीति को लाने के लिए। 1 बार नहीं, 2 बार नहीं, 3 बार नहीं, 4 बार सहित बार आपने हमारा मार्गदर्शन किया। आपके मानवता के व्यापक विजन के साथ मानवीय मूल्यों के आधार पर समावेशी और सार्वभौमिकता लिए उत्कृष्टता और गुणवत्ता से ज्ञान, विज्ञान, अनुसंधान, प्रौद्योगिकी तथा नवाचार के साथ उदारवादी और विश्व प्रतिस्पर्धी रूप में भारत नॉलेज वेस्ट सुपर पावर बनाने के लिए, आपके श्रेष्ठ भारत के संकल्प को धरती पर क्रियान्वित करने के लिए आज ये देश भर का शिक्षा परिवार प्रधानमंत्री जी एकत्रित हुआ है। हम आपको भरोसा दिलाने के लिए दूर दूर से आपके साथ जुड़े हैं। मैं बहुत विनम्रता से आपको निवेदन करना चाहता हूं, प्रधानमंत्री जी हमारा मार्गदर्शन करें, आपके आशीर्वाद के हम अभिलाषी हैं। प्रधानमंत्री जी। नमस्कार। मंत्रिमंडल में मेरे सहयोगी श्रीमान रमेश पोखरियाल निशंक जी, श्रीमान संजय धोत्रे जी, नेशनल एजुकेशन पॉलिसी, राष्ट्रीय शिक्षा नीति में बहुत महत्वपूर्ण भूमिका निभाने वाले देश के जाने माने वैज्ञानिक डॉक्टर कस्तूरी रंगन जी और उनकी टीम, इस सम्मेलन में भाग ले रहे वाइस चांसलर्स, अन्य सभी शिक्षाविद, सभी महानुभाव, आप सभी का बहुत बहुत अभिनंदन। नेशनल एजुकेशन पॉलिसी, राष्ट्रीय शिक्षा नीति के संदर्भ में
आज का ये इवेंट बहुत ही महत्वपूर्ण है। इस कॉन्क्लेव से भारत के एजुकेशन वर्ल्ड को नेशनल एजुकेशन पॉलिसी, राष्ट्रीय शिक्षा नीति के विभिन्न पहलुओं के बारे में विस्तृत जानकारी मिलेगी। जितनी जानकारी और ज्यादा जानकारी ज्यादा स्पष्ट होगी, फिर उतना ही आसान इस राष्ट्रीय शिक्षा नीति का इम्प्लीमेंटेशन भी होगा। साथियों, 3-4 साल के व्यापक विचार विमर्श के बाद लाखों सुझावों पर लंबे मंथन के बाद राष्ट्रीय शिक्षा नीति को स्वीकृत किया गया है। आज देश भर में इसकी व्यापक चर्चा हो रही है। अलग अलग क्षेत्र के लोग, अलग अलग विचारधाराओं के लोग अपने व्यूज दे रहे हैं, राष्ट्रीय शिक्षा नीति को रिव्यू कर रहे हैं। ये एक हेल्दी डिबेट है। ये जितनी ज्यादा होगी उतना ही लाभ देश की शिक्षा व्यवस्था को मिलेगा। ये भी खुशी की बात है कि राष्ट्रीय शिक्षा नीति आने के बाद देश के किसी भी क्षेत्र से, किसी भी वर्ग से ये बात नहीं उठी कि इसमें किसी तरह का बायस है या किसी एक तरफा कोई झुकाव है। ये एक इंडिकेटर भी है कि लोग बरसों से चली आ रही एजुकेशन सिस्टम में जो बदलाव चाहते थे, वो उन्हें देखने को मिले हैं। वैसे कुछ लोगों के मन में ये सवाल आना बहुत स्वाभाविक है कि इतना बड़ा रिफॉर्म कागज पर तो कर दिया, लेकिन इसे जमीन पर कैसे उतारा जाएगा? यानी अब सबकी निगाहें इसके इम्प्लीमेंटेशन की तरफ है। इस चैलेंज को देखते हुए व्यवस्थाओं को बनाने में जहां कहीं कुछ सुधार की आवश्यकता है, वह हमें सबको मिलकर के करना है और करना ही है। आप सभी राष्ट्रीय शिक्षा नीति के इम्प्लीमेंटेशन में और उस काम में सीधे तौर पर जुड़े हैं और इसलिए आप सबकी भूमिका बहुत ज्यादा है, बहुत अहम है। जहां तक पॉलिटिकल विल की बात है, मैं पूरी तरह कमिटेड हूं, मैं पूरी तरह आपके साथ हूं। साथियों, हर देश अपनी शिक्षा व्यवस्था को अपनी नेशनल वैल्यूज के साथ जोड़ते हुए अपने नेशनल गोल्स के अनुसार रिफॉर्म्स करते हुए आगे बढ़ता है। मकसद ये होता है कि देश का एजुकेशन सिस्टम अपनी वर्तमान और आने वाली पीढ़ियों को फ्यूचर रेडी रखे, फ्यूचर रेडी करें। भारत की नेशनल एजुकेशन पॉलिसी, राष्ट्रीय शिक्षा नीति का आधार भी यही सोच है। राष्ट्रीय शिक्षा नीति 21वीं सदी के भारत की, नए भारत की फाउंडेशन तैयार करने वाली है।
21वीं सदी के भारत को हमारे युवाओं और हमारे युवाओं को जिस तरह की एजुकेशन की जरूरत है, जैसी स्किल्स चाहिए, राष्ट्रीय शिक्षा नीति पर इन बातों पर विशेष फोकस है। भारत को ताकतवर बनाने के लिए, विकास की नई ऊंचाई पर पहुंचाने के लिए भारत के नागरिकों को और सशक्त करने के लिए उन्हें ज्यादा से ज्यादा अवसरों के उपयुक्त बनाने के लिए इस एजुकेशन पॉलिसी में खास जोर दिया गया है। जब भारत का स्टूडेंट, चाहे वो नर्सरी में हो या फिर कॉलेज में साइंटिफिक तरीके से पढ़ेगा, तेजी से बदलते हुए समय और तेजी से बदलती जरूरतों के हिसाब से पढ़ेगा, तो वो नेशन बिल्डिंग में कंस्ट्रक्टिव भूमिका निभा पाएगा। साथियों, बीते अनेक वर्षों से हमारे एजुकेशन सिस्टम में बड़े बदलाव नहीं हुए थे। परिणाम ये हुआ कि हमारे समाज में क्यूरोसिटी और इमेजिनेशन की वैल्यूज को प्रमोट करने के बजाय भेड़ चाल को ही प्रोत्साहन मिलने लगा था। कभी डॉक्टर बनने के लिए होड़ लगी, कभी इंजीनियर बनाने की होड़ लगी, कभी वकील बनाने की होड़ लगी। इंटरेस्ट, एबिलिटी और डिमांड की मैपिंग किए बिना होड़ लगाने की प्रवृत्ति से एजुकेशन को बाहर निकालना जरूरी था। हमारे स्टूडेंट्स में, हमारे युवाओं में क्रिटिकल थिंकिंग और इनोवेटिव थिंकिंग विकसित कैसे हो सकती है, जब तक हमारी शिक्षा में पैशन ना हो, फिलॉसॉफी ऑफ एजुकेशन ना हो, पर्पज ऑफ एजुकेशन ना हो। साथियों, आज गुरुवर रविंद्रनाथ ठाकुर की पुण्यतिथि भी है। वो कहते थे, उच्चतम शिक्षा वो है जो हमें सिर्फ जानकारी नहीं देती, बल्कि हमारे जीवन को समस्त अस्तित्व के साथ सद्भाव में लाती है। निश्चित तौर पर राष्ट्रीय शिक्षा नीति का बृहद लक्ष्य इसी से जुड़ा है। इसके लिए टुकड़ों में सोचने के बजाय एक होलिस्टिक अप्रोच की जरूरत थी, जिसको सामने रखने में राष्ट्रीय शिक्षा नीति सफल रही है। साथियों, आज जब राष्ट्रीय शिक्षा नीति मूर्त रूप ले चुकी है, तो मैं उस समय और सवालों की भी चर्चा आपसे करना चाहता हूं, जो हमारे सामने शुरुआती दिनों में आए थे। उस समय जो दो सबसे बड़े सवाल थे, वो यही थे कि क्या हमारी शिक्षा व्यवस्था हमारे युवाओं को क्रिएटिव, क्यूरियोसिटी और कमिटमेंट ड्रिवन लाइफ के लिए मोटिवेट करती है। आप लोग इस क्षेत्र में इतने वर्षों से हैं, आपने अपना जीवन शिक्षा के लिए खपा दिया है, समर्पित किया है। आप लोग इसका जवाब बेहतर जानते हैं। साथियों,
हमारे सामने दूसरा सवाल था कि क्या हमारी शिक्षा व्यवस्था हमारे युवाओं को एम्पावर करती है, देश में एक एम्पावर्ड सोसाइटी के निर्माण में मदद करती है। आप सब इन सवालों से भी परिचित हैं और जवाबों से भी भली भांति परिचित है। साथियों, आज मुझे संतोष है कि भारत की नेशनल एजुकेशन पॉलिसी, राष्ट्रीय शिक्षा नीति को बनाते समय इन सवालों पर गंभीरता से काम किया गया। साथियों, बदलते समय के साथ एक नई विश्व व्यवस्था, एक नए रंग रूप और व्यवस्थाओं में बदलाव, एक नई विश्व व्यवस्था खड़ी हो रही है। एक नया ग्लोबल स्टैंडर्ड भी तय हो रहा है। इसके हिसाब से भारत का एजुकेशन सिस्टम खुद में बदलाव करे, ये भी किया जाना बहुत जरूरी है। ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಂಟೋಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಗಾದಿಗೆ ಕಸರತ್ತು, ಬಿಜೆಪಿ ಸದಸ್ಯರು ಗಾಯಬ್. ಆರನೇ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ, ಕೈಮಗ್ಗ ಮತ್ತು ಜವಳಿ ಇಲಾಖೆಯಿಂದ ಕಾರ್ಯಕ್ರಮ. ಆಗಸ್ಟ್ 10 ಅಂದು ಕ್ವಿಟ್, ಇಂದು ಸೇವ್ ಇಂಡಿಯಾ, ವಿವಿಧ ಕಾರ್ಮಿಕ ಸಂಘಟನೆಗಳ ಪ್ರತಿರೋಧ. ತುಂಬಿ ಹರಿಯುತ್ತಿರುವ ಬೆಣ್ಣೆ ಹಳ್ಳ, ಅಪಾರ ಪ್ರಮಾಣದ ಬೆಳೆ ನಾಶ, ರಸ್ತೆ ದಾಟಲು ಹರಸಾಹಸ ಪಡುತ್ತಿರುವ ಜನರು. ಬರದ ನಾಡಿನಲ್ಲಿ ಗಿಡ ನೆಡುವ ಕಾರ್ಯ, ಕುಂಟೋಜಿಯಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಡಿ ಕೆಲಸ. ಶುಕ್ರವಾರ ಗಜೇಂದ್ರಗಢದಲ್ಲಿ ಪಾಸಿಟಿವ್ ಇಲ್ಲ, ಸೂಡಿಯಲ್ಲಿ 2 ಕೋವಿಡ್ ಪ್ರಕರಣ ದೃಢ. ದೇಶವನ್ನ ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ಮೋದಿ, ಮಕ್ಕಳ ಮಾತೃಭಾಷೆಯಲ್ಲಿ ಬಹುಬೇಗ ಕಲಿಯುತ್ತಾರೆ, ಮೋದಿ ಅಭಿಪ್ರಾಯ. ಇವೆಷ್ಟು ಇಂದಿನ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ಎ ನ್ಯೂಸ್ ಗಜೇಂದ್ರಗಢ. ವಂದನೆಗಳು.